ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ನಾನ್ ಬಂದಿರೋದೇ ನಿಮಗೆ ಗುಡ್ ನ್ಯೂಸ್ ಹೇಳೋದಕ್ಕೆ. ಏನಪ್ಪಾ ಗುಡ್ ನ್ಯೂಸ್ ನೋಡಿ, ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, ಯಾವುದೇ ರೀತಿಯಾದ ಕೆಲಸ ಆದ್ರೂ ಒನ್ ಟೈಮ್ ಅಲ್ಲಿ ಎಲ್ಲಾರ್ಗೂ ಬೋರ್ ಆಗುತ್ತೆ. ಬಟ್ ಕೆಲವು ಕೆಲಸ ನಾವ್ ಎಷ್ಟ್ ಮಾಡಿದ್ರು ಬೋರ್ ಆಗಲ್ಲ. ಇಷ್ಟಪಟ್ಟು ಮಾಡುವಂತ ಕೆಲಸ ಆಗ್ಬೋದು, ಅಥವಾ ಇನ್ನೊಂದು ಕೆಲಸ ಯಾವುದು ಅಂದ್ರೆ ಬ್ಯಾಂಕಿಂಗ್ ಕೆಲಸ. ಬ್ಯಾಂಕಿಂಗ್ ಕೆಲಸ ಅಂದ್ರೆ ದುಡ್ಡು ಎಣಿಸೋ ಕೆಲಸ. ಈ ಕೆಲಸ ಯಾವುದೇ ಕಾರಣಕ್ಕೂ ಬೋರ್ ಆಗಲ್ಲ. ಅಂತದೇ ಒಂದು ಗುಡ್ ನ್ಯೂಸ್. ಗುಡ್ ನ್ಯೂಸ್ ಏನು ಅಂದ್ರೆ ಯೂನಿಯನ್ ಬ್ಯಾಂಕ್ ಇಂದ ಟೋಟಲ್ 500 ಪೋಸ್ಟ್ ವೇಕೆನ್ಸಿ ಕಾಲ್ ಆಗಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ 500 ಪೋಸ್ಟ್ ಕಾಲ್ ಆಗಿದೆಯಲ್ಲ, ಅದಕ್ಕೆ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನೋಟಿಫಿಕೇಶನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತೀನಿ ನೋಡಿ. ನೋಟಿಫಿಕೇಶನ್ ಅಲ್ಲಿ ಕೆಲವು ಕ್ರೈಟೀರಿಯಾಸ್ ಮ್ಯಾಚ್ ಆಗಬೇಕು. ಕಾಲ್ ಆಗಿರೋದು ಒಟ್ಟು 2 ಪೋಸ್ಟ್ ಗೆ, ಒಂದು ಅಸಿಸ್ಟೆಂಟ್ ಮ್ಯಾನುವಲ್ ಕ್ರೆಡಿಟ್ ಪೋಸ್ಟ್, ಇನ್ನೊಂದು ಅಸಿಸ್ಟೆಂಟ್ ಮ್ಯಾನುವಲ್ ಐಟಿ ಪೋಸ್ಟ್. ಕ್ರೆಡಿಟ್ ಪೋಸ್ಟ್ ಪ್ಯೂರ್ಲಿ ಡಿಪೆಂಡ್ ಆನ್ ದಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಐಟಿ ಕೋರ್ಸ್ ಪ್ಯೂರ್ಲಿ ಡಿಪೆಂಡ್ ಆನ್ ದಿ ಇಂಜಿನಿಯರ್ ಸ್ಟ್ರೀಮ್ಸ್ ಬರುತ್ತೆ. ಫಿನಾನ್ಸ್ ಅಲ್ಲಿ ಎನಿ ಮಾಸ್ಟರ್ಸ್, MBA, MMS ಮಾಡಿರ್ಬೇಕು, ಅಥವಾ ಇಂಜಿನಿಯರಿಂಗ್ ಸ್ಟ್ರೀಮ್, MTech ಸ್ಟ್ರೀಮ್, BTech ಸ್ಟ್ರೀಮ್ ಮಾಡಿರಬೇಕು ಫಾರ್ ದಿ ಅಸಿಸ್ಟೆಂಟ್ ಐಟಿ ಪೋಸ್ಟ್. ಟೋಟಲ್ ಆಗಿ ಈ 2 ಪೋಸ್ಟ್ ಇಂದನೂ 250 ಪೋಸ್ಟ್ ವೇಕೆನ್ಸೀಸ್ ಕಾಲ್ ಆಗಿದೆ. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಈ ರೀತಿಯಾಗಿರುತ್ತೆ. ಇದರಲ್ಲಿ ನಿಮ್ಗೆ ಮಿನಿಮಮ್ ಆಫ್ 60% ಅಗ್ರಿಗೇಟ್ ಇರಬೇಕು ಫಾರ್ GM ಅಂಡ್ EWS, ಅಂಡ್ 55% ಫಾರ್ SC, ST ಅಂಡ್ OBC ಕ್ಯಾಟಗರಿಗೆ. ನಿಮ್ಗೆ ಟೋಟಲ್ ಆಗಿ ಎಷ್ಟಪ್ಪ ಅಂದ್ರೆ 55% ಅಗ್ರಿಗೇಟ್ ಇರಬೇಕು. ಓಕೆನಾ? ಈ ಅಗ್ರಿಗೇಟ್ ಪ್ರಕಾರ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಬಂದು 22 years to 30 years ಇರುತ್ತೆ. 22 years ಮಿನಿಮಮ್ ಏಜ್, 30 years is the maximum age. ಆಲ್ಸೋ 5 years ರಿಲ್ಯಾಕ್ಸೇಷನ್ ಇದೆ. SC ST ಗೆ 5 years ಇರುತ್ತೆ. ಆಮೇಲೆ OBC ಗೆ 3 years ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಆಮೇಲೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ರೆ 10 years ರಿಲ್ಯಾಕ್ಸೇಷನ್ಸ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಆಯ್ತಾ? ಒಂದು ಆನ್ಲೈನ್ ಟೆಸ್ಟ್ ಮೂಲಕ ಮಾಡ್ತಾರೆ, ಇನ್ನೊಂದು ಗ್ರೂಪ್ ಡಿಸ್ಕಷನ್ಸ್ ಇರುತ್ತೆ, ಇನ್ನೊಂದು ಪರ್ಸನಲ್ ಇಂಟರ್ವ್ಯೂಸ್ ಇರುತ್ತೆ. ಆನ್ಲೈನ್ ಟೆಸ್ಟ್ ಅಲ್ಲಿ ನಿಮಗೆ ಟೋಟಲ್ 225 ಮಾರ್ಕ್ಸ್ ಇರುತ್ತೆ. 225 ಮಾರ್ಕ್ಸ್ ಅಲ್ಲಿ 75 ಮಾರ್ಕ್ಸ್ ಬಂದು ರೀಸನಿಂಗ್, ಕ್ವಾಂಟ್ಸ್ ಇರುತ್ತೆ, ಮತ್ತೆ 25 ಮಾರ್ಕ್ಸ್ ಇಂಗ್ಲಿಷ್ ನಾಲೆಡ್ಜ್ ಇರುತ್ತೆ. ರಿಮೈನಿಂಗ್ ಏನು 150 ಮಾರ್ಕ್ಸ್ ಇದೆಯಲ್ಲ, ಇಟ್ ಈಸ್ ಆನ್ ಪ್ಯೂರ್ಲಿ ನಾಲೆಡ್ಜ್ ಸಬ್ಜೆಕ್ಟ್ ಇರುತ್ತೆ. ನೀವು ರಿಲೆವೆಂಟೆಡ್ ಏನ್ ಕೋರ್ಸ್ ಮಾಡಿರ್ತೀರಲ್ಲ, ಆ ಕೋರ್ಸ್ ಮೇಲೆ ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ಸೊ ಇದು 150 ಮಾರ್ಕ್ಸ್, ಮತ್ತೆ ರೀಸನಿಂಗ್, ಕ್ವಾಂಟ್ಸ್ ಮತ್ತೆ ಇಂಗ್ಲಿಷ್ ಬಂದು 75 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 225 ಮಾರ್ಕ್ಸ್ ಗೆ ಎಕ್ಸಾಮ್ಸ್ ಆನ್ಲೈನ್ ಟೆಸ್ಟ್ ಇರುತ್ತೆ. ಈ 225 ಎಕ್ಸಾಮ್ ಅಲ್ಲಿ ಅಫಿಷಿಯಲಿ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಅವರು ಯಾವ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ತೀನಿ ಅನ್ನೋ ಬಗ್ಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಸೊ ಡೀಟೇಲ್ಸ್ ಕೊಟ್ಟಿಲ್ದಿರೋದ್ರಿಂದ ಇದ್ರಲ್ಲಿ ಎಕ್ಸಾಮ್ಸ್ ಅಲ್ಲಿ ಕ್ವಾಲಿಫೈಡ್ ಆದವರು ನಿಮ್ಗೆ ನೆಕ್ಸ್ಟ್ ಎಲ್ಲಿ ಕಾಲ್ ಮಾಡ್ತಾರೆ ಅಂದ್ರೆ GD ಕಾಲ್ ಮಾಡ್ತಾರೆ. GD ಅಂದ್ರೆ ಗ್ರೂಪ್ ಡಿಸ್ಕಷನ್ ಕಾಲ್ ಮಾಡ್ತಾರೆ. ಈ ಗ್ರೂಪ್ ಡಿಸ್ಕಷನ್ ಕೂಡ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಅಲ್ಲಿ 25 ಮಾರ್ಕ್ಸ್ GM ಮತ್ತೆ EWS ಅವರು ತಗೋಬೇಕು. 22.5 ಮಾರ್ಕ್ಸ್ ಬಂದು SC ST OBC ಸ್ಕೋರ್ ಮಾಡಬೇಕು. ಇದನ್ನ ಸ್ಕೋರ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಪರ್ಸನಲ್ ಇಂಟರ್ವ್ಯೂ ಕರೀತಾರೆ. ಪರ್ಸನಲ್ ಇಂಟರ್ವ್ಯೂ ಅಲ್ಲಿ ಏನ್ ಟೋಟಲ್ ಆಫ್ ವೇಕೆನ್ಸಿ ಕಾಲ್ ಆಗಿದೆಯಲ್ಲ, ಅದಕ್ಕೆ ಅಗೇನೆಸ್ಟ್ ಆಗಿ ನಿಮ್ಗೆ 1:3 ರೇಷಿಯೋದಲ್ಲಿ ಕಾಲ್ ಮಾಡ್ತಾರೆ. ಓಕೆನಾ? ಇದಿಷ್ಟು ಪ್ರೋಸೆಸ್ ಅಲ್ಲಿ ಮಾಡಿದ್ರೆ ಫೈನಲಿಸ್ಟ್ ರಿಸಲ್ಟ್ ಮಾಡ್ತಾರೆ. ಸೊ ಏಜ್ ಲಿಮಿಟ್ 22-30 years ಇದೆ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಇಷ್ಟು ಡೀಟೇಲ್ಸ್ ಇದೆ, ಅಂಡ್ ಆಲ್ಸೋ ಎಕ್ಸಾಮ್ ಪ್ಯಾಟರ್ನ್ಸ್ ಎಷ್ಟಿದೆ. ಜೊತೆಗೆ ಲಾಸ್ಟ್ ಡೇಟ್ ಬಂದು ಇಟ್ ಇಸ್ ಆನ್ May 20th, 2025. ಇವತ್ತನ್ನೇ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಅಪ್ಲೈ ಮಾಡೋ ಮುನ್ನ 2 ವಿಷಯ ಗಮನದಲ್ಲಿ ಇಟ್ಕೊಂಡು ಅಪ್ಲೈ ಮಾಡಿ. ಫಸ್ಟ್, ಪ್ರೊಬೇಷನ್ ಪೀರಿಯಡ್ ಬಂದು 2 years ಇರುತ್ತೆ, ಮತ್ತೆ ಇಂಡೆಮ್ನಿಟಿ ಬಾಂಡ್ ಇರುತ್ತೆ. ಬಾಂಡ್ ಅಗ್ರಿಮೆಂಟ್ ಪ್ರಕಾರ ನೀವು 3 ವರ್ಷ ಕೆಲಸ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನೀವು 2 ಲಕ್ಷ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಮನಿ ಕೌಂಟ್ ಮಾಡೋ ಕೆಲಸ ಇವತ್ತೇ ಅಪ್ಲಿಕೇಶನ್ ಹಾಕಿ. ಡೋಂಟ್ ಮಿಸ್ ದಿ ಆಪರ್ಚುನಿಟಿ. ನಮ್ಮಲ್ಲಿ ಆಲ್ರೆಡಿ SSC, ಬ್ಯಾಂಕಿಂಗ್, ರೈಲ್ವೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. For banking, new batches start agide. Start enroll today. Thanks for watching video. Thank you.